ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದ್ದು ಸುದ್ದಿಗೆ ಕಾರಣವಾಗಿದ್ದು ಅಂತಂದ್ರೆ ಅದು ಜಾತಿ ಗಣತಿ ವಿಚಾರ. ಈ ಜಾತಿ ಗಣತಿ ವರದಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲ ಪಕ್ಷಗಳು ಕೂಡ ಕಾಯ್ಕೊಂಡು ಕೂತಿದೆ, ಕೆಲವರು ಬೇಡ ಅಂತ. ಇದೀಗ ಜಾತಿ ಗಣತಿ ವರದಿ ಈ ಸದನದಲ್ಲಿ ಮಂಡನೆ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಶುಕ್ರವಾರ ಬಜೆಟ್ ಅಧಿವೇಶನಕ್ಕೆ ಕೊನೆಯ ದಿನ ಆಗಿದೆ. ಅಷ್ಟರೊಳಗಡೆನೆ ಜಾತಿ ಗಣತಿ ವರದಿ ಸರ್ಕಾರದ ಕೈ ಸೇರುವಂತ ಸಾಧ್ಯತೆ ಏನಾದ್ರೂ ಇದೀಗ ಆ ನಿರೀಕ್ಷೆನ ಇಟ್ಕೋಬಹುದಾ? ಫೆಬ್ರವರಿ 29ರವರೆಗೆ ಒಬಿಸಿ ಆಯೋಗದ ಸಮಯ ವಿಸ್ತರಣೆ ಆಗಿದೆ. ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಒಬಿಸಿ ಆಯೋಗ ಇನ್ನು ಈ ಅಧಿವೇಶನದಲ್ಲೇ ವರದಿ ಮಂಡನೆ ಎಂಬ ಚರ್ಚೆ ಕೂಡ ಇದೆ. ಹಾಗಾಗಿ 2 ದಿನದ ಒಳಗೆ ಹೆಗ್ಡೆ ವರದಿ ಸರ್ಕಾರಕ್ಕೆ ಸಲ್ಲಿಸ್ತಾರ ಅನ್ನೋದು ಪ್ರಶ್ನೆ. ವರದಿಯನ್ನ ಸಂಪುಟ ಸಭೆಯಲ್ಲಿ ಮಂಡಿಸಿ ಒಪ್ಪಿಗೆಯನ್ನ ನೀಡಲಾಗುತ್ತಾ ಅನ್ನೋದು ಕೂಡ ಪ್ರಶ್ನೆ. ನಂತರ ಸದನದಲ್ಲಿ ಅದನ್ನ ಸರ್ಕಾರ ಮಂಡಿಸುತ್ತಾ ಕಾದು ನೋಡಬೇಕಿದೆ. ಇಲ್ಲ ವರದಿ ಸಲ್ಲಿಕೆಗೆ ಇನ್ನೂ ಸಮಯಾವಕಾಶ ಏನಾದರೂ ನೀಡಲಾಗತ್ತಾ? ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಜಾತಿ ಗಣತಿ ವರದಿಯ ವಿಚಾರ. ನೋಡಿ, ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಈ ಜಾತಿ ಗಣತಿ ವರದಿ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಅವರು ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ರು, ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡ್ತೀನಿ ಅಂತ. ಸೊ ಅದಾದ್ಮೇಲೆ ಯಾವಾಗ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಕೆಲವರು ಕೇಳಿದ್ದಾರೆ. ಇನ್ ಕೆಲವರು ಮಾಡೋದು ಬೇಡ, ಇದರ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮಾಡೇ ತೀರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಇದೆ. ಹೀಗಾಗಿ ಯಾವಾಗ ಹಾಗಿದ್ರೆ ಜಾತಿ ಗಣತಿ ವರದಿಯನ್ನ ಬಿಡುಗಡೆ ಮಾಡ್ತಾರೆ? ಈ ಸದನದಲ್ಲಿ ಏನಾದರೂ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆಯಾ? ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಒಬಿಸಿ ಆಯೋಗದ ವಿಸ್ತರಣೆ ಆಗಿದೆ ಆ ಕಾಲಮಿತಿ. ಹಾಗಾಗಿ ಏನಾದರೂ ಈ ಅಧಿವೇಶನದಲ್ಲಿ ವರದಿಯನ್ನ ಮಂಡನೆ ಮಾಡಿ ಆಮೇಲೆ ಚರ್ಚೆಯನ್ನ ಮಾಡಲಾಗತ್ತಾ? ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಿರುವಂಥದ್ದು. ಖಂಡಿತವಾಗಿಯೂ ಒಂದು ವೇಳೆ ವರದಿ ಬಿಡುಗಡೆ ಮಾಡಿದ್ರೆ ಅದು ರಾಜಕೀಯ ಪಕ್ಷಗಳ ಮೇಲೆ ಈ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪರಿಣಾಮ ಕೂಡ ಬೀರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಜಾತಿ ಗಣತಿ ವರದಿ ವಿಚಾರ ಬರ್ತಾ ಇದ್ದ ಹಾಗೇನೆ ಸಿಕ್ಕಾಪಟ್ಟೆ ಸದ್ದಾಗಿತ್ತು, ಸುದ್ದಿ ಮಾಡಿತ್ತು, ಚರ್ಚೆಗಳನ್ನ ಹುಟ್ಟಾಕಿತ್ತು. ಬಟ್ ಯಾವಾಗ ಮಂಡನೆ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ ಇತ್ತು. ಈ ಅಧಿವೇಶನದಲ್ಲಿ ಏನಾದರೂ ಮಂಡನೆ ಮಾಡುವಂತ ಸಾಧ್ಯತೆ ಇದೆಯಾ? ನೀತಿ ಜಾತಿ ಗಣತಿ ವರದಿಯನ್ನ ಸರ್ಕಾರ ಅಕ್ಸೆಪ್ಟ್ ಮಾಡುತ್ತೆ, ಅದನ್ನ ಅನುಷ್ಠಾನಕ್ಕೆ ತರುತ್ತೆ ಅನ್ನುವಂತ ಚರ್ಚೆಗಳು ಶುರುವಾಗಿದೆ. ಆದ್ರೆ ಈಗ ಸದನದಲ್ಲಿ ಜಾತಿ ಗಣತಿ ವರದಿಯನ್ನ ಸರ್ಕಾರ ಮೊದಲು ಸ್ವೀಕರಿಸಬೇಕಾಗತ್ತೆ, ನಂತರ ಅದನ್ನ ಒಪ್ಕೊಳ್ಬೇಕಾಗತ್ತೆ. ಆ ನಂತರ ಸಂಪುಟ ಸಭೆಯಲ್ಲಿ ಇಟ್ಟು ಅದರ ಬಗ್ಗೆ ಚರ್ಚೆಯನ್ನ ಮಾಡಿ ಅದನ್ನ ಸಂಪುಟ ಸಭೆಯ ಒಪ್ಪಿಗೆಯನ್ನ ಪಡ್ಕೊಳ್ಬೇಕಾಗತ್ತೆ. ನಂತರ ಅಧಿವೇಶನದಲ್ಲಿ ಸದನದ ಉಭಯ ಸದನಗಳಲ್ಲೂ ಕೂಡ ಅದನ್ನ ಮಂಡನೆ ಮಾಡಿ ಅದಕ್ಕೆ ಅಲ್ಲಿ ಒಪ್ಪಿಗೆಯನ್ನ ಪಡ್ಕೊಳ್ಬೇಕಾಗತ್ತೆ. ಆ ನಂತರದಲ್ಲಿ ರಾಜ್ಯಪಾಲರಿಗೆ ಅದನ್ನ ಕಳಿಸ್ಕೊಡ್ಬೇಕಾಗತ್ತೆ. ರಾಜ್ಯಪಾಲರ ಅಂಕಿತ ಬಿದ್ದ ನಂತರ ಅದು ಒಂದು ಕಾಯ್ದೆಯಾಗಿ ಹೊರಗಡೆ ಬರುತ್ತೆ, ಅಕ್ಸೆಪ್ಟ್ ಆಗತ್ತೆ ಆ ವರದಿ. ಈಗ ಸರ್ಕಾರ ಬಹಳ ಸಿದ್ದರಾಮಯ್ಯನವರು ತುರ್ತು ಆ ವರದಿಯನ್ನ ಸ್ವೀಕರಿಸಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಚಿಂತನೆಯಲ್ಲಿ ಇದ್ದಾರೆ. ಆದ್ರೆ ಸ್ವಪಕ್ಷೀಯ ನಾಯಕರಲ್ಲೇ ಸಾಕಷ್ಟು ವಿರೋಧಗಳಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದ್ ಕಡೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಪ್ರಬಲವಾಗಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವೀರಶೈವ ಲಿಂಗಾಯತ ಮಹಾಸಭಾ ಪತ್ರಗಳ ಮೇಲೆ ಪತ್ರಗಳನ್ನ ಬರೆದು ಖರ್ಗೆ ಅವ್ರಿಗೂ ಕೂಡ ಪತ್ರವನ್ನ ಬರೆದಿದೆ, ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪತ್ರವನ್ನ ಬರೆದು ಯಾವುದೇ ಕಾರಣಕ್ಕೆ ಜಾತಿ ಗಣತಿ ವರದಿಯನ್ನ ಅಕ್ಸೆಪ್ಟ್ ಮಾಡಬಾರದು, ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿ ನೀವು ಸಮೀಕ್ಷೆಯನ್ನ ನಡೆಸಬೇಕಾದ್ರೆ ಆಗ ಅದನ್ನ ಸ್ವೀಕರಿಸಿ ಅನ್ನುವಂತ ಒಂದು ಬೇಡಿಕೆಯನ್ನ ಆಗ್ರಹವನ್ನ ಈಗಾಗಲೇ ಇಟ್ಟಿದೆ. ಸೊ ಹಾಗಾಗಿ ಸರ್ಕಾರ ವರದಿಯನ್ನ ಒಪ್ಕೊಳ್ಬೇಕಾ ಅಥವಾ ಹೇಗೆ ಅನ್ನುವಂತ ಚಿಂತನೆಯಲ್ಲಿದೆ. ಆದ್ರೆ ಸಿದ್ದರಾಮಯ್ಯನವರು ಬಹಳ ಮುಕ್ತ ಮನಸ್ಸಿನಲ್ಲಿದ್ದಾರೆ. ವರದಿಯನ್ನ ಒಪ್ಕೊಳ್ಳೋಣ, ಅದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಾಜಕೀಯವಾಗಿ ನಮ್ಗೆ ಲಾಭ ಆಗಬಹುದು ಅನ್ನುವಂತ ದೃಷ್ಟಿಕೋನದಲ್ಲೇ ಇದ್ದಾರೆ. ಆದ್ರೆ ವರದಿ ಇನ್ನೂ ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿಲ್ಲ. ಜಯಪ್ರಕಾಶ್ ಹೆಗಡೆ ಅವರ ಒಬಿಸಿ ಆಯೋಗ ಡಿಸೆಂಬರ್ ಕಳೆದ ತಿಂಗಳೇ 31ರಂದು ಅದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಮತ್ತಷ್ಟು ಮುಂದಕ್ಕೆ ಹಾಕಲಾಗಿದೆ. ಈಗ ಫೆಬ್ರವರಿಯವರೆಗೆ ಕೊನೆಯವರೆಗೆ ಸರ್ಕಾರ ಕೂಡ ಆಯೋಗಕ್ಕೆ ಅವಧಿಯನ್ನ ವಿಸ್ತರಣೆ ಮಾಡಿದೆ. ಹೀಗಾಗಿ 29ರೊಳಗಡೆಗೆ ಶಾಶ್ವತ ಆಯೋಗ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕಾಗತ್ತೆ. ಈಗ ಸದನ 24ರವರೆಗೆ ಇದೆ. ಅಷ್ಟರೊಳಗೆ ಇನ್ನ ನಾಳೆ ನಾಡಿದ್ದು 2 ದಿನಗಳ ಒಳಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡುವಂತ ಪ್ರಯತ್ನಗಳು ನಡೆದಿದೆ. ಆದ್ರೆ ಇದೇ ಸದನದಲ್ಲೇ ವರದಿಯನ್ನ ಸರ್ಕಾರ ಸ್ವೀಕರಿಸೋದಕ್ಕೂ ಕೂಡ
ಸಿದ್ಧವಾಗಿದೆ ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ಜಯಪ್ರಕಾಶ್ ಹೆಗಡೆ ಅವರ ಕಮಿಟಿ ಆ ವರದಿಯನ್ನ 2 ದಿನಗಳ ಒಳಗೆ ಸಲ್ಲಿಕೆ ಮಾಡುತ್ತಾ ಅಥವಾ ಮತ್ತಷ್ಟು ಸಮಯಾವಕಾಶವನ್ನ ಕೇಳುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಯಾಕೆಂದ್ರೆ ವರದಿ ಫೈನಲ್ ಸ್ಟೇಜ್ ಅಲ್ಲಿರೋದ್ರಿಂದ ಅದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡೋದ್ರಿಂದ ಸಮಯಾವಕಾಶ ಮತ್ತಷ್ಟು ಬೇಕಾಗಬಹುದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಮತ್ತೊಂದು ತಿಂಗಳು ಏನಾದ್ರೂ ಸಮಯಾವಕಾಶವನ್ನ ವಿಸ್ತರಣೆ ಸರ್ಕಾರ ಮಾಡ್ಕೊಡುತ್ತಾ ಹೇಗೆ ಅನ್ನುವಂತ ಗೊಂದಲಗಳು ಕೂಡ ಇದೆ. ಒಂದು ವೇಳೆ ನಾಳೆ ನಾಡಿದ್ದರೊಳಗೆ ವರದಿ ಮಂಡನೆಯಾಗಿದ್ದೇ ಆದ್ರೆ ಸರ್ಕಾರ ಅದನ್ನ ಒಪ್ಕೊಳ್ಬಹುದು, ಸಂಪುಟ ಸಭೆಯಲ್ಲಿ ಇಟ್ಟು ಅದನ್ನ ಒಪ್ಪಿ ಸದನದಲ್ಲಿ ಅದನ್ನ ಮಂಡನೆ ಮಾಡಬಹುದು. ನಂತರ ಅನುಷ್ಠಾನಕ್ಕೆ ತರೋದಕ್ಕೆ ಸಾಕಷ್ಟು ಸಮಯಾವಕಾಶಗಳಿರುತ್ತೆ. ಅನುಷ್ಠಾನ ತರಬಹುದು ಅಥವಾ ಪೆಂಡಿಂಗ್ ಅಂತ ಇಡಬಹುದು. ಆದ್ರೆ ಜನರ ಒಂದು ವಿಶ್ವಾಸವನ್ನ ಗಳಿಸೋದಕ್ಕೆ, OBC, ಅಲ್ಪಸಂಖ್ಯಾತ, ದಲಿತ ಸಮುದಾಯಗಳ ವಿಶ್ವಾಸವನ್ನ ಗಳಿಸೋದಕ್ಕೆ ನಾವು ವರದಿಯನ್ನ ಸ್ವೀಕರಿಸಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ಕೊಡಬೇಕು. ಈ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಅದರ ಒಂದು ಲಾಭವನ್ನ ಪಡ್ಕೊಳ್ಬೇಕು ಅನ್ನುವಂತ ತರಾತುರಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಆದ್ರೆ ವರದಿ ಸಲ್ಲಿಕೆ ಯಾವಾಗ ಆಗತ್ತೆ ಅದರ ಮೇಲೆ ನಿರ್ಧಾರ ಆಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶುಭ, ತಮ್ಮ ಡೀಟೇಲ್ಸ್ಗಾಗಿ.